ನಮಸ್ಕಾರ. ಇವತ್ತು ನಾವು ಸಾಫ್ಟ್ವೇರ್ ಡೆವಲಪ್ಮೆಂಟ್ನ ಭವಿಷ್ಯದ ಬಗ್ಗೆ ಮಾತಾಡೋಣ. ಯೋಚನೆ ಮಾಡಿ, ಕೋಡ್ ಬರೆಯೋದು ನಿಲ್ಲಿಸಿ ಕೋಡ್ ಬರೆಯೋ AI ಏಜೆಂಟ್ಗಳನ್ನ ಮ್ಯಾನೇಜ್ ಮಾಡೋದೇ ನಮ್ಮ ಮುಖ್ಯ ಕೆಲಸ ಆದರೆ ಹೇಗಿರುತ್ತೆ? ಹೌದು, ಇದು ಕಲ್ಪನೆ ಅಲ್ಲ. ಗೂಗಲ್ ಆಂಟಿಗ್ರಾವಿಟಿ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ನಮ್ಮನ್ನ ಇದೇ ಭವಿಷ್ಯಕ್ಕೆ ಕರ್ಕೊಂಡು ಹೋಗ್ತಿದೆ. ಸರಿ, ಈಗೊಂದು ಪ್ರಶ್ನೆ. ನೀವು ಇನ್ನೂ ಸಾಲು ಸಾಲಾಗಿ ಕೋಡ್ ಬರೀತಿದ್ದೀರಾ ಅಥವಾ ಏಜೆಂಟ್ಗಳ ಆರ್ಕಿಟೆಕ್ಟ್ ಆಗೋಕೆ ರೆಡಿ ಇದ್ದೀರಾ? ನೋಡಿ, ಒಂದು ಕಡೆ ಇವತ್ತಿನ ಡೆವಲಪರ್ 10 ವಿಂಡೋಗಳ ಗಡಿಬಿಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದರೆ ಇನ್ನೊಂದು ಕಡೆ ನೋಡಿ, ಎಂಥ ಶಾಂತವಾದ ಮಿಷನ್ ಕಂಟ್ರೋಲ್ ಡ್ಯಾಶ್ಬೋರ್ಡ್. ಇಲ್ಲಿ AI ಏಜೆಂಟ್ಗಳು ತಾವಾಗಿಯೇ ಸದ್ದಿಲ್ದಲೇ ಕೆಲಸ ಮಾಡ್ತಿವೆ. ಹಾಗಾದ್ರೆ ಈ ಗೊಂದಲದಲ್ಲೇ ಮುಂದುವರಿಬೇಕಾ ಅಥವಾ ಈ ಹೊಸ ಕಂಟ್ರೋಲ್ ಸೆಂಟರ್ನ ಬಾಸ್ ಆಗ್ಬೇಕಾ? ಹೌದು, ಇದೇ ಆಯ್ಕೆ ನಮ್ಮನ್ನ ಮೊದಲನೇ ಭಾಗಕ್ಕೆ ಕರ್ಕೊಂಡೋಗುತ್ತೆ. ಡೆವಲಪರ್ ಅನ್ನೋ ಪಾತ್ರದಿಂದ ಆರ್ಕಿಟೆಕ್ಟ್ ಅನ್ನೋ ಪಾತ್ರಕ್ಕೆ ಆಗ್ತಿರೋ ದೊಡ್ಡ ಬದಲಾವಣೆ. ಇದು ಸುಮ್ಮನೆ ಇನ್ನೊಂದು ಹೊಸ ಟೂಲ್ ಅಲ್ಲ, ಇದು ಡೆವಲಪರ್ನ ಜವಾಬ್ದಾರಿಯನ್ನೇ ಬುಡುಮೇಲು ಮಾಡ್ತಿರೋ ಒಂದು ಕ್ರಾಂತಿ. ಅಂದ್ರೆ ಕೀಬೋರ್ಡ್ ಮೇಲೆ ಟೈಪ್ ಮಾಡೋ ಕೆಲಸದಿಂದ ಒಂದು ಇಡೀ AI ಟೀಮ್ನ ಲೀಡ್ ಮಾಡೋ ಆರ್ಕಿಟೆಕ್ಟ್ ಆಗೋ ಸಮಯ. ಸೊ ಈ ಕ್ರಾಂತಿಯ ಹೃದಯ ಭಾಗದಲ್ಲೇ ಇರೋದು ಗೂಗಲ್ ಆಂಟಿಗ್ರಾವಿಟಿ. ಇದನ್ನ ಒಂದು ಏಜೆಂಟಿಕ್ ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ಅಂದ್ರೆ ಏನು? ಇಲ್ಲಿ ಡೆವಲಪರ್ಗಳು ಸ್ವತಂತ್ರವಾಗಿ ಕೆಲಸ ಮಾಡೋ AI ಏಜೆಂಟ್ಗಳನ್ನ ಆರ್ಕೆಸ್ಟ್ರೇಟ್ ಮಾಡ್ತಾರೆ. ಈ ಏಜೆಂಟ್ಗಳು ತಮ್ಮಷ್ಟಕ್ಕೆ ಪ್ಲಾನ್ ಮಾಡಬಲ್ಲವು, ಕೋಡ್ ಬರೀಬಲ್ಲವು, ಅಷ್ಟೇ ಅಲ್ಲ, ಬ್ರೌಸರ್ನಲ್ಲೂ ಟೆಸ್ಟ್ ಮಾಡಿ ಎಲ್ಲ ಸರಿ ಇದೆಯಾ ಅಂತ ವೆರಿಫೈ ಕೂಡ ಮಾಡಬಲ್ಲವು. ಈ ಬದಲಾವಣೆ ಎಷ್ಟು ದೊಡ್ಡದೋ ಅಂತ ಅರ್ಥ ಮಾಡ್ಕೊಳ್ಳೋಕೆ ಹಳೆ ವಿಧಾನಕ್ಕೂ ಹೊಸ ವಿಧಾನಕ್ಕೂ ಇರೋ ವ್ಯತ್ಯಾಸ ನೋಡೋಣ. ಹಳೆ ಪದ್ಧತಿಯಲ್ಲಿ ಡೆವಲಪರ್ ಡ್ರೈವಿಂಗ್ ಸೀಟ್ನಲ್ಲಿ ಕೂತಿದ್ರೆ AI ಪಕ್ಕದಲ್ಲಿ ಕೂತು ಸಹಾಯ ಮಾಡೋ ಅಸಿಸ್ಟೆಂಟ್ ಅಷ್ಟೇ. ಆದರೆ ಹೊಸ ಪದ್ಧತಿಯಲ್ಲಿ ಡೆವಲಪರ್ ಆರ್ಕೆಸ್ಟ್ರೇಟರ್ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾಗೆ. ಆಗ AI ಏಜೆಂಟ್ಗಳು ಅವರ ಟೀಮ್ನ ಮ್ಯೂಸಿಷಿಯನ್ಸ್. ಅವು ಕೆಲಸವನ್ನ ಕಾರ್ಯಗತಗೊಳಿಸುತ್ತವೆ. ಇಲ್ಲಿ AI ಅನ್ನೋದು ಸೈಡ್ ಬಾರ್ನ ಚಾಟ್ಬಾಟ್ ಅಲ್ಲ, ಬದಲಿಗೆ ಅದಕ್ಕೆ ತನ್ನದೇ ಆದ ವರ್ಕ್ಸ್ಪೇಸ್ ಇರುತ್ತೆ. ಹಾಗಾದ್ರೆ ಇದರ ಅರ್ಥ ಏನು? ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಇರೋ ಹುದ್ದೆ ಸೀನಿಯರ್ ಕೋಡರ್ ಆಗಿರೋಲ್ಲ, ಬದಲಿಗೆ ಸೀನಿಯರ್ ಆರ್ಕೆಸ್ಟ್ರೇಟರ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿರೋದು ಸಿಂಟ್ಯಾಕ್ಸ್ ಟೈಪ್ ಮಾಡೋದಲ್ಲ, ಬದಲಿಗೆ ಒಂದೇ ಸಮಯದಲ್ಲಿ ಹಲವು ವರ್ಕ್ ಸ್ಟ್ರೀಮ್ಗಳನ್ನ, ಹಲವು ಏಜೆಂಟ್ಗಳನ್ನ ಮ್ಯಾನೇಜ್ ಮಾಡೋದು. ಇದು ಹೈ ಲೆವೆಲ್ ಸ್ಟ್ರಾಟಜಿಕ್ ಕೆಲಸ. ಓಕೆ, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ. ಆದರೆ ಈ ಆರ್ಕೆಸ್ಟ್ರೇಷನ್ ಅನ್ನೋದು ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ ಅದನ್ನು ನೋಡೋಣ ಬನ್ನಿ. ಈಗ ನಾವು ಆಂಟಿಗ್ರಾವಿಟಿಯ ಕಂಟ್ರೋಲ್ ರೂಮ್ ಅಂದರೆ ಮ್ಯಾನೇಜರ್ ಸರ್ಫೇಸ್ ಒಳಗೆ ಹೋಗೋಣ. ಈ ಮ್ಯಾನೇಜರ್ ಸರ್ಫೇಸ್ಗೆ ಸುಸ್ವಾಗತ. ಇದನ್ನ ನಿಮ್ಮ ಪರ್ಸನಲ್ ಮಿಷನ್ ಕಂಟ್ರೋಲ್ ಅನ್ಕೋಬಹುದು. ಇಲ್ಲಿಂದ ನೀವು ಏಕಕಾಲದಲ್ಲಿ ಎಷ್ಟೊಂದು AI ಏಜೆಂಟ್ಗಳನ್ನ ಬೇಕಾದರೂ ಸೃಷ್ಟಿಸಬಹುದು, ಅವುಗಳಿಗೆ ಬೇರೆ ಬೇರೆ ಕೆಲಸಗಳನ್ನ ಅಸೈನ್ ಮಾಡಬಹುದು ಮತ್ತು ಅವುಗಳ ಕೆಲಸ ಹೇಗೆ ನಡೀತಿದೆ ಅಂತ ಲೈವ್ ಆಗಿ ಮಾನಿಟರ್ ಮಾಡಬಹುದು. ನೀವೇ ಕಮಾಂಡರ್, ಅವು ನಿಮ್ಮ ಡಿಜಿಟಲ್ ಸೈನ್ಯ. ಇದರ ಪವರ್ ಎಷ್ಟಿದೆ ಅಂತ ಯೋಚನೆ ಮಾಡಿ. ಉದಾಹರಣೆಗೆ, ಒಂದು ಬಗ್ ಫಿಕ್ಸ್ ಮಾಡಬೇಕಾ? ಅದನ್ನ ಒಂದು ಏಜೆಂಟ್ಗೆ ಕೊಟ್ಟು ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗೋಕೆ ಬಿಡ್ಬೋದು. ಅಷ್ಟೇ ಅಲ್ಲ, ಒಂದೇ ಸಾರಿ ಏಜೆಂಟ್ ಎ ನೀನು ಡಾಕ್ಯುಮೆಂಟೇಷನ್ ರಿಸರ್ಚ್ ಮಾಡು ಅಂತ ಹೇಳಿ ಏಜೆಂಟ್ ಬಿ ನೀನು ಹೊಸ ಬ್ಯಾಕೆಂಡ್ ಕಾಂಪೊನೆಂಟ್ ಬರಿ ಅಂತಾನೂ ಹೇಳ್ಬೋದು. ಅಂದ್ರೆ ನೀವು ಕೋಡ್ ಬರೆಯೋಲ್ಲ, ನೀವು ಕೆಲಸಗಳನ್ನ ಡೆಲಿಗೇಟ್ ಮಾಡ್ತೀರಿ. ಇದ್ರಿಂದ ಆಗೋ ದೊಡ್ಡ ಲಾಭ ಅಂದ್ರೆ ಅಸಮಕಾಲಿಕ ಕೆಲಸ. ಅಂದ್ರೆ ಏಜೆಂಟ್ಗಳು ತಮ್ಮ ಪಾಡಿಗೆ ತಾವು ಕೋಡಿಂಗ್ ಮಾಡ್ತಿರ್ತವೆ. ಈ ಸಮಯದಲ್ಲಿ ಡೆವಲಪರ್ಗಳು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ದೊಡ್ಡ ಚಿತ್ರಣದ ಬಗ್ಗೆ, ಸಿಸ್ಟಮ್ ಡಿಸೈನ್ ಅಂತಹ ಮಹತ್ವದ ವಿಷಯಗಳ ಮೇಲೆ ಗಮನ ಹರಿಸ್ಬೋದು. ಸರಿ, ಇದೆಲ್ಲ ಕೇಳಕ್ಕೆ ಅದ್ಭುತವಾಗಿದೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಏಳುತ್ತೆ, ಅದು ನಂಬಿಕೆಯದ್ದು. ಒಂದು AI ಏಜೆಂಟ್ ತನ್ನಷ್ಟಕ್ಕೆ ತಾನು ಕೆಲಸ ಮಾಡ್ತಿರುವಾಗ ನಾವದನ್ನ ನಂಬೋದು ಹೇಗೆ? ಅದರ ಕೆಲಸವನ್ನ ವೆರಿಫೈ ಮಾಡೋದು ಹೇಗೆ? ಹೌದು, ಇದೊಂದು ಬ್ಲ್ಯಾಕ್ ಬಾಕ್ಸ್ ತರ ಅಲ್ವಾ? ಯಾವುದೇ ಸೀನಿಯರ್ ಎಂಜಿನಿಯರ್ ಕೇಳೋ ಮೊದಲ ಪ್ರಶ್ನೆನೇ ಇದು. AI ಏನ್ ಮಾಡ್ತಿದೆ, ಅದರ ಲಾಜಿಕ್ ಸರಿಯಿದೆಯಾ ಅಂತ ನಾವು ಹೇಗೆ ಖಚಿತಪಡಿಸಿಕೊಳ್ಳೋದು? ಇಲ್ಲಿಗೆ ಬರುತ್ತೆ ಆಂಟಿಗ್ರಾವಿಟಿಯ ಜೀನಿಯಸ್ ಸೊಲ್ಯೂಷನ್, ಆರ್ಟಿಫ್ಯಾಕ್ಟ್ಸ್. ಏನಿದು ಆರ್ಟಿಫ್ಯಾಕ್ಟ್ಸ್ ಅಂದ್ರೆ? ಇವು ಕೇವಲ ಗಜಿಬಿಜಿ ಲಾಗ್ ಫೈಲ್ಗಳಲ್ಲ, ಬದಲಿಗೆ ಏಜೆಂಟ್ನ ಕೆಲಸದ ಸ್ಪಷ್ಟವಾದ, ನೋಡಬಹುದಾದ ಮತ್ತು ಪರಿಶೀಲಿಸಬಹುದಾದ ಸಾಕ್ಷಿಗಳು. ಉದಾಹರಣೆಗೆ, ಏಜೆಂಟ್ ಒಂದು ಇಂಪ್ಲಿಮೆಂಟೇಷನ್ ಪ್ಲಾನ್ ಕೊಡುತ್ತೆ, ಅದು ಮಾಡಿದ UI ಚೇಂಜಸ್ನ ಸ್ಕ್ರೀನ್ಶಾಟ್ ಕೊಡುತ್ತೆ. ಅಷ್ಟೇ ಯಾಕೆ, ಅದು ತಾನೇ ಬ್ರೌಸರ್ ಓಪನ್ ಮಾಡಿ ಟೆಸ್ಟ್ ಮಾಡ್ತಿರೋದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಕೊಡುತ್ತೆ. ಈ ವ್ಯತ್ಯಾಸವನ್ನ ನೀವೇ ನೋಡಿ. ಒಂದು ಕಡೆ ಸಾವಿರಾರು ಸಾಲುಗಳ ಓದೋಕೆ ಆಗದ ಜೇಸನ್ ಲಾಗ್ಗಳನ್ನ ನೋಡಿ ತಲೆ ಕೆಡಿಸ್ಕೊಳ್ಳೋದು. ಇನ್ನೊಂದು ಕಡೆ ಏಜೆಂಟ್ ಕೊಟ್ಟಿರೋ ಕ್ಲೀನ್ ಆದ, ಸ್ಟ್ರಕ್ಚರ್ಡ್ ಆದ ಇಂಪ್ಲಿಮೆಂಟೇಷನ್ ಪ್ಲಾನ್ ಅನ್ನ ಒಂದೇ ನೋಟದಲ್ಲಿ ಅರ್ಥ ಮಾಡ್ಕೊಳ್ಳೋದು. ಹಳೆಯ ವಿಧಾನದಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗಲ್ಲ. ಅದೇ ಆರ್ಟಿಫ್ಯಾಕ್ಟ್ಸ್ ಜೊತೆ ಎಲ್ಲವೂ ಪಾರದರ್ಶಕವಾಗಿರುತ್ತೆ. ಯಾವುದು ಬೆಟರ್ ಅಂತ ನೀವೇ ಹೇಳಿ. ಇಷ್ಟೇ ಅಲ್ಲ, ಈ ಫೀಡ್ಬ್ಯಾಕ್ ಪ್ರಾಸೆಸ್ ಕೂಡ ತುಂಬಾನೇ ಸಿಂಪಲ್. ಮೊದಲಿಗೆ ಏಜೆಂಟ್ ಒಂದು ಆರ್ಟಿಫ್ಯಾಕ್ಟ್ ಅನ್ನು ಜನರೇಟ್ ಮಾಡುತ್ತೆ. ಆಮೇಲೆ ಡೆವಲಪರ್ ಅದನ್ನು ರಿವ್ಯೂ ಮಾಡಿ
ಗೂಗಲ್ ಡಾಕರ್ನಲ್ಲಿ ಕಾಮೆಂಟ್ ಹಾಕಿದ ಹಾಗೆ ತಮ್ಮ ಫೀಡ್ಬ್ಯಾಕ್ ಕೊಡ್ತಾರೆ. ಅತಿ ಮುಖ್ಯವಾದ ವಿಷಯ ಅಂದ್ರೆ ಏಜೆಂಟ್ ತನ್ನ ಕೆಲಸ ನಿಲ್ಲಿಸ್ತೀಯೇ ಆ ಫೀಡ್ಬ್ಯಾಕನ್ನು ತಕ್ಷಣಕ್ಕೆ ಅಳವಡಿಸ್ಕೊಳ್ಳುತ್ತೆ. ಇದು ಒಂದು ತಡೆರಹಿತ ಸಂವಾದದ ಹಾಗೆ. ಸರಿ, ಈ ಟೂಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ. ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ದೊಡ್ಡ ಚಿತ್ರಣವನ್ನು ನೋಡೋಣ. ಈ ಟೆಕ್ನಾಲಜಿಯಿಂದ ಡೆವಲಪ್ಮೆಂಟ್ನ ಭವಿಷ್ಯ ಹೇಗಿರಲಿದೆ, ಇಡೀ ಇಂಡಸ್ಟ್ರಿ ಮೇಲೆ ಇದರ ಪರಿಣಾಮ ಏನಾಗ್ಬೋದು? ಗೂಗಲ್ ಆಂಟಿಗ್ರಾವಿಟಿ ಟೀಮ್ ಅವರ ವಿಷನ್ ತುಂಬಾನೇ ದೊಡ್ಡದು. ಅವರೇ ಹೇಳೋ ಹಾಗೆ ಏಜೆಂಟ್ಗಳ ಯುಗದಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಆಂಟಿಗ್ರಾವಿಟಿಯೇ ಹೋಮ್ ಬೇಸ್ ಆಗಬೇಕು. ಅಂದ್ರೆ ಅವರು ಕೇವಲ ಒಂದು ಟೂಲ್ ಮಾಡ್ತಿಲ್ಲ, ಏಜೆಂಟ್ಗಳೇ ಎಲ್ಲವನ್ನೂ ಮಾಡೋ ಮುಂದಿನ ಯುಗಕ್ಕೆ ಅವರೊಂದು ಸಂಪೂರ್ಣ ಪ್ಲಾಟ್ಫಾರ್ಮ್ ಅನ್ನೇ ಕಟ್ತಿದ್ದಾರೆ. ಇದರ ಪರಿಣಾಮ ತುಂಬ ಸ್ಪಷ್ಟವಾಗಿದೆ. ಕಂಪನಿಗಳ ದೃಷ್ಟಿಯಿಂದ ನೋಡಿದ್ರೆ ಈಗ ಟೀಮ್ ಸೈಜ್ ಜಾಸ್ತಿ ಮಾಡ್ದೇನೆ ಔಟ್ಪುಟ್ ಅನ್ನ ಹಲವು ಪಟ್ಟು ಹೆಚ್ಚಿಸ್ಬೋದು. ಇನ್ನು ಡೆವಲಪರ್ಗಳ ಕರಿಯರ್ ದೃಷ್ಟಿಯಿಂದ ಸಿಂಟ್ಯಾಕ್ಸ್ ಎಷ್ಟು ಬೇಗ ಬರಿತಾರೆ ಅನ್ನೋದಕ್ಕಿಂತ ಸಿಸ್ಟಮ್ ಡಿಸೈನ್ ಮತ್ತು ವೆರಿಫಿಕೇಷನ್ನಂತಹ ಸ್ಕಿಲ್ಗಳು ಹೆಚ್ಚು ಮೌಲ್ಯಯುತವಾಗ್ತವೆ. ಅಂದ್ರೆ ಫೋಕಸ್ ಕೋಡಿಂಗ್ನಿಂದ ಆರ್ಕೆಸ್ಟ್ರೇಷನ್ಗೆ ಶಿಫ್ಟ್ ಆಗತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಿಮ್ಮ ಮುಂದಿನ ಸೀನಿಯರ್ ಹೈಯರ್ ಒಬ್ಬ ಅದ್ಭುತ ಕೋಡರ್ ಆಗಿರಬೇಕಾ ಅಥವಾ ಒಬ್ಬ ಚಾಣಾಕ್ಷ ಆರ್ಕೆಸ್ಟ್ರೇಟರ್ ಆಗಿರಬೇಕಾ? ಯೋಚನೆ ಮಾಡಿ. ಯಾಕಂದ್ರೆ ಭವಿಷ್ಯ ನಮ್ಮ ಬಾಗಿಲು ತಟ್ಟುತ್ತಿಲ್ಲ, ಅದು ಈಗಾಗ್ಲೇ ನಮ್ಮ ಕೋಡ್ ಬೇಸ್ನೊಳಗೆ ಕಾಲಿಟ್ಟಿದೆ.